ಮಂಡ್ಯ ಆಯ್ತು ಈಗ ರಾಮನಗರದಲ್ಲಿ ಜೋಡೆತ್ತುಗಳು ರಾಮನಗರದಲ್ಲಿ ಇಂದು ಸಿಎಂ ಮತ್ತು ಡಿಕೆಶಿ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ। ಡಿಕೆ ಸುರೇಶ್ ನಾಮಪತ್ರಕ್ಕೂ ಮುನ್ನ ಬೃಹತ್ ರ್ಯಾಲಿಯನ್ನ ನಡೆಸಲಾಗ್ತಾ ಇದೆ ರಾಮನಗರದಲ್ಲಿ। ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತ ಡಿಕೆ ಸುರೇಶ್ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ। ಸೊ ಹೀಗಾಗಿ ನಿನ್ನೆ ಅಷ್ಟೇ ನೋಡಿದ್ವಿ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಅಬ್ಬರಿಸಿ ಬೊಬ್ಬೆರೆದಿದ್ರು ಇಲ್ಲಿ ಸಿಎಂ ಮತ್ತು ಡಿಕೆ ಶಿವಕುಮಾರ್ ಅಂತ। ಇವತ್ತು ಮತ್ತೆ ರಾಮನಗರದಲ್ಲಿ ಅದು ಮತ್ತೆ ಮರುಕಳಿಸ್ತಾ ಇದೆ। ರಾಮನಗರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಲಾಗಿದೆ। ಡಿಕೆ ಸುರೇಶ್ ಅವರು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಲ ಹೊತ್ತರಲ್ಲೇ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು। ರ್ಯಾಲಿಗೂ ಮುನ್ನ ದೇವಾಲಯ ದರ್ಗಾಕ್ಕೆ ಡಿಕೆ ಸುರೇಶ್ ಭೇಟಿಯನ್ನ ನೀಡಿದ್ರು। ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ। ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿಕೆ ಸುರೇಶ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ। ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ನೀವು ಕೂಡ ನೋಡ್ತಾ ಇದ್ದೀರಾ, ಅಲ್ಲಿ ಜೆಸಿಬಿ ಮುಖಾಂತರ ಕ್ರೇನ್ ನ ಸಹಾಯದ ಮುಖಾಂತರ ದೊಡ್ಡ ಹೂವಿನ ಹಾರವನ್ನ ಅಲ್ಲಿ ಡಿಕೆ ಸುರೇಶ್ ಅವರಿಗೆ ಹಾಕಲಾಗ್ತಾ ಇರುವಂತದ್ದು। ಬೃಹತ್ ರ್ಯಾಲಿ ಈಗ ಆಲ್ರೆಡಿ ಆರಂಭವಾಗಿದೆ। ಅಲ್ಲಿ ನೋಡ್ತಾ ಇದ್ದೀರಾ ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಬಾವುಟಗಳು ಎರಡೂ ಕಡೆನೂ ಕೂಡ ಕಾಣ್ತಾ ಇದ್ದಾವೆ। ಇಲ್ಲಿ ಪ್ರಮುಖವಾಗಿ ಡಿಕೆ ಸುರೇಶ್, ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಎಲ್ಲ ಶಾಸಕರುಗಳು ಕೂಡ ಬಂದಿದ್ದಾರೆ। ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಹಾಲಿ ಸಂಸದ ಕೂಡ ಹೌದು ಡಿಕೆ ಸುರೇಶ್ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ। ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಮೊದಲ ಹಂತದ ಲೋಕಸಭೆ ಚುನಾವಣೆಯ ಒಂದು ಕ್ಷೇತ್ರ ಕೂಡ ಬೆಂಗಳೂರು ಗ್ರಾಮಾಂತರ ಇವತ್ತು ಕಡೆಯ ದಿನ। ಸೊ ಹೀಗಾಗಿ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು। ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ನೆರೆದಿದ್ದಾರೆ ಮತ್ತು ಒಂದ್ ಕಡೆ ಜಾನಪದ ಕಲಾ ತಂಡಗಳು ಕೂಡ ಅಲ್ಲಿ ಬಂದಿವೆ। ಇನ್ನು ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಅಶ್ವಥ್ ನಾರಾಯಣ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ। ಕಂಗ್ರಾಚುಲೇಷನ್ ಸರ್, ಫಸ್ಟ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಕ್ಕೆ। ಸರ್, ಈಗ ಇವತ್ತು ಮತ್ತೊಂದ್ ಕಡೆ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು। ಬೃಹತ್ ರ್ಯಾಲಿಯನ್ನ ಕೂಡ ನಡೆಸ್ತಾ ಇದ್ದಾರೆ। ನೀವು ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಂತ? ಸರ್, ನಮ್ಗೆ ನಿನ್ನೆ ರಾತ್ರಿ 1:30 ಪಾರ್ಟಿ ಸೂಚನೆ ಕೊಡ್ತು। ನಾನು ರಾತ್ರಿಯಿಂದ ಇಮಿಡಿಯೇಟ್ ಆಗಿ ಒಂದು ದಾಖಲಾತಿಗಳನ್ನೆಲ್ಲ ರೆಡಿ ಮಾಡಿಕೊಂಡು ನಾನು ಇವತ್ತು ನಮ್ಮ ತಯಾರದ 11 ದಿನದ ಕಾರ್ಯ ಇದೆ, ಅದೆಲ್ಲ ಮುಗಿಸ್ಕೊಂಡು ನಾನು 2 ರಿಂದ 3 ಗಂಟೆಗೆ ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ। ನಿನ್ನೆ ರಾತ್ರಿವರೆಗೂ ಸಿದ್ಧರಾಗಿರ್ಲಿಲ್ಲ ಅಶ್ವಥ್ ನಾರಾಯಣ ಅವರು? ಇಲ್ಲ, ನನಗೆ ರಾತ್ರಿನೇ ಕರೆದ್ರೆ ನಾನು ಬೆಂಗಳೂರು ಬೆಂಗಳೂರು ಉತ್ತರಕ್ಕೆ ಪ್ರಭಾರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ। ಪಾರ್ಟಿ ಸೂಚನೆ ಕೊಡ್ತು ನಿಲ್ಬೇಕು ಅಂತ ಹೇಳಿ, ಮತ್ತೆ ನಾನು ಹಿಂದೆ ನಾನು ಕೆಲಸ ಮಾಡಿದಂತ ಕಾನ್ಸ್ಟಿಟ್ಯೂನ್ಸಿ, ಹಂಗಾಗಿ ನನಗೆ ಕಾರ್ಯಕರ್ತರದು ಒಂದು ಫೋರ್ಸ್ ಇತ್ತು, ನಿಲ್ಬೇಕು ಬರ್ಬೇಕು ಅನ್ನುವಂಥದ್ದು। ಪಾರ್ಟಿ ತೀರ್ಮಾನ ಮಾಡಿ ನಾನು ಹೇಳಿದೆ, ನಾನು ಇವತ್ತು 2 ರಿಂದ 3 ಗಂಟೆಗೆ ನಾಮಪತ್ರಕ್ಕೆ ನಾನು ಸಮಯ ತಗೊಂಡಿದ್ದೀನಿ, ನಾನು ನಾಮಪತ್ರ ಸಲ್ಲಿಸ್ತಾ ಇದ್ದೀನಿ। ಸರ್, ಹೇಗ್ ಸಾಧ್ಯ ಆಯ್ತು ಸರ್ ಅಶ್ವಥ್ ನಾರಾಯಣ ಹೆಸರು ದಿಢೀರ್ ಅಂತ ಘೋಷಣೆ ಆಗೋದಕ್ಕೆ? ಯಾಕೆಂದ್ರೆ ರಾಜ್ಯ ಘಟಕ ಕೂಡ ಶಿಫಾರಸು ಮಾಡಿದ್ದು ಒಂದು ಸಿಪಿ ಯೋಗೇಶ್ವರ್ ಅವರ ಪುತ್ರಿ, ಮತ್ತೊಂದ್ ಕಡೆ ರುದ್ರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇತ್ತು। ಹೇಳಿ ಸರ್, ಹೇಳಿ, ಕೇಳಿಸ್ತಾ ಇದೆ ಸರ್। ನಾನು ಈಗ ಹಿಂದೆ ಅಲ್ಲಿ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೆ, ಹಿಂದೆ ಪ್ರಭಾರಿಯಾಗಿ ಅಲ್ಲಿ ಕೆಲಸ ಮಾಡಿದ್ದೆ, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ಜೊತೆ ಟಚ್ಚಿದ್ದೆ, ಕಾರ್ಯಕರ್ತರ ಅಪೇಕ್ಷೆನೂ ಇತ್ತು ನನ್ನ ಬಗ್ಗೆ। ಹಿಂಗಾಗಿ ಅಲ್ಲಿ ನಾವು ಯಾರು ಸಿಪಿ ಯೋಗೇಶ್ವರ್ ನಿಂತ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯನೂ ಇತ್ತು। ಏನೋ ಅವರು ಕೊನೆ ಕ್ಷಣದಲ್ಲಿ ಇಲ್ಲ ನಾನು ಈ ಸಲ ನಿಲ್ಲೋದಿಲ್ಲ, ರಾಜಕಾರಣದಲ್ಲಿ ಇರ್ತೀನಿ ಅಂತ ಅವರು ಸ್ವಲ್ಪ ಮಾಡಿದ್ರಿಂದ ಕಡೆಗೆ ಪಾರ್ಟಿ ನಾನು ನಿಲ್ಬೇಕು ಅಂತ ಸೂಚನೆ ಕೊಡ್ತಾ, ಹಂಗಾಗಿ ನನಗೆ ಟಚ್ ಇರ್ತಕ್ಕಂಥ ಕಾನ್ಸ್ಟಿಟ್ಯೂನ್ಸಿ ಕಳೆದ ಬಾರಿ ನನ್ನಲ್ಲಿ ಅಪೇಕ್ಷೆ ಆಗಿದ್ದೆ, ಹಂಗಾಗಿ ನನಗೆ ಅದ್ರ ಬಗ್ಗೆ ಏನು ಸಮಸ್ಯೆ ಆಗೋದಿಲ್ಲ। ಮತ್ತೆ ನನಗೆ ಕಾರ್ಯಕರ್ತರದ್ದು ಫೋರ್ಸ್ ಇದೆ, ದಂಡಿದೆ, ಮತ್ತೆ ಕೇಂದ್ರ ಸರ್ಕಾರ ಸಾಧನೆ ಆಧಾರದ ಮೇಲೆ ನಾನು ಈ ಸಲ ಚುನಾವಣೆನ ಫೇಸ್ ಮಾಡ್ತೀನಿ। ಅಲ್ಲ, ಅವರು ಕಳೆದ 5 ವರ್ಷಗಳಿಂದಲೂ ಕೂಡ ಚುನಾವಣಾ ತಯಾರಿಯನ್ನೇ ಮಾಡ್ಕೊಂಡ್ ಬಂದಿದ್ದಾರೆ। ಈಗ ಭದ್ರಕೋಟೆ ಬೇರೆ, ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಜೆಡಿಎಸ್ ನ ಥ್ಯಾಂಕ್ ಯು ಅಶ್ವಥ್ ನಾರಾಯಣ ಅವರ ಕರೆ ಕಟ್ಟಾಗಿರುವಂತದ್ದು। ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಭ್ಯರ್ಥಿ ಇವರು, ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರು ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು। ನನಗೆ ಅಚ್ಚರಿ ಆಯ್ತು, ಮತ್ತೊಂದ್ ಕಡೆ ನಾನು ಇದುವರೆಗೂ ಕೂಡ ಸಿದ್ಧನಾಗಿರ್ಲಿಲ್ಲ, ನಿನ್ನೆ ರಾತ್ರಿ ಕಾಲ್ ಬಂತು, ಸೊ ಹೀಗಾಗಿ ಈಗೆಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀನಿ, ಮಧ್ಯಾಹ್ನ 2 ರಿಂದ 3 ಗಂಟೆಗೆ ನಾಮಪತ್ರವನ್ನ ಸಲ್ಲಿಸ್ತೀನಿ ಅಂತ ಈಗಷ್ಟೇ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರು ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ರು। ನೋಡ್ತಾ ಇದೀವಿ ಮತ್ತೊಂದ್ ಕಡೆ
ಡಿಕೆ ಬ್ರದರ್ಸ್ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ. ರಾಮನಗರದಲ್ಲಿ ಜೋಡೆತ್ತುಗಳು ಇವತ್ತು ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇರುವಂತದ್ದು. ನಿನ್ನೆ ಅಷ್ಟೇ ಮಂಡ್ಯದಲ್ಲೂ ಕೂಡ ಇದೇ ರೀತಿಯಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು, ಜೆಡಿಎಸ್ನ ಕಾರ್ಯಕರ್ತರು ಬೃಹತ್ ಪ್ರಮಾಣದಲ್ಲಿ ಸೇರಿದ್ರು. ಇವತ್ತು ಕೂಡ ರಾಮನಗರದಲ್ಲಿ ಇದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ.